ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ನಾವು ಮಾತಾಡ್ತಿರೋದು ಜುಲೈ 31, 2026ರಂದು ರಿಲೀಸ್ ಆಗಿ ಜನರಿಂದ ಸಿಕ್ಕಾಪಟ್ಟೆ ಮೆಚ್ಚುಗೆ ಪಡೆದಿರುವ ತದ್ವಿರುದ್ಧ ಸಿನಿಮಾ ಬಗ್ಗೆ. ಬುಕ್ ಮೈ ಶೋದಲ್ಲಿ 10 ರೇಟಿಂಗಿಗೆ 9.8 ಪಡೆದು ಧೂಳೆಬ್ಬಿಸಿರೋ ಈ ಸೈಕಾಲಜಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನಿಜಕ್ಕೂ ಆ ಲೆವೆಲ್ ಇದೆಯಾ ಅಥವಾ ಸುಮ್ಮನೆ ಹೈಪ್ ಕ್ರಿಯೇಟ್ ಆಗಿದೆಯಾ? ಸುಚೇಂದ್ರ ಪ್ರಸಾದ್, ಸುಮಾ ರಂಗನಾಥ್ ಮತ್ತು ವಿನೋದ್ ಜೆ ರಾವ್ ಅವರ ಕಾಂಬಿನೇಷನ್ ಹೇಗೆ ವರ್ಕ್ ಆಗಿದೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಯಾವುದೇ ಸ್ಪಾಯ್ಲರ್ ಇಲ್ಲದೆ ತಿಳಿಸಿಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ರಿವ್ಯೂ ಶುರು ಮಾಡೋಣ. ಇನ್ನು ಫಸ್ಟ್ ಕಥೆಯ ಸಾಲುಗಳ ಬಗ್ಗೆ ಹೇಳ್ಬೇಕಾದ್ರೆ, ತದ್ವಿರುದ್ಧ ಅನ್ನೋ ಹೆಸರೇ ಹೇಳುವಂತೆ ಇದು ನಮ್ಮ ಯೋಚನೆಗಳಿಗೆ, ಊಹೆಗಳಿಗೆ ತದ್ವಿರುದ್ಧವಾಗಿ ಸಾಗುವ ಕತೆ ನಡೆಯೋದು ಜೆಡಿ ಕೆರೆ ಅನ್ನೋ ಒಂದು ಕಾಫಿ ಎಸ್ಟೇಟ್ ನಲ್ಲಿ. ಅಲ್ಲಿ ಮಂಜು ಮಸುಕಿದ ವಾತಾವರಣ, ಒಂಥರ ನಿಗೂಢ ಶೋಧನೆ. ರಿಟೈರ್ಡ್ ಆಫೀಸರ್ ಅಂದೋನಿ ಅವರ ಸುತ್ತ ಕತೆ ತಿರುಗುತ್ತೆ. ಅಲ್ಲಿ ನಡೆಯುವ ಒಂದು ಕ್ರೈಮ್ ಮತ್ತು ಅದಕ್ಕೆ ಕಾರಣವಾದ ರಹಸ್ಯಗಳನ್ನು ಭೇದಿಸಲು ಹೊರಟುವಾಗ ಕೇವಲ ಒಂದು ಮರ್ಡರ್ ಮಿಸ್ಟ್ರಿ ಮಾತ್ರವಲ್ಲದೆ ಮನುಷ್ಯನ ಮನಸ್ಸಿನ ಆಳದ ಗೊಂದಲಗಳು ಹೊರಬರುತ್ತದೆ. ಸುಚೇಂದ್ರ ಪ್ರಸಾದ್ ಬಾಸ್, ಸುಚೇಂದ್ರ ಪ್ರಸಾದ್ ಅವರ ಹಿಸ್ ಲೈಫ್ ಇಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಿನಿಮಾದಲ್ಲಿ ಅವರು ಭೂಷಣ್ ಅನ್ನೋ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಕ್ಯಾರೆಕ್ಟರ್ ನಲ್ಲಿ ಜೀವಿಸಿದ್ದಾರೆ. ಯಾವುದೇ ಅತಿಯಾದ ಲೌಡ್ ಆಕ್ಟಿಂಗ್ ಇಲ್ಲದೆ ತಮ್ಮ ಕಣ್ಣುಗಳು ಮತ್ತು ಹಾವಭಾವಗಳಲ್ಲೇ ಆ ಕ್ಯಾರೆಕ್ಟರ್ ನ ಭಯ ಮತ್ತು ಅನಿಶ್ಚಿತತೆಯನ್ನು ತೋರಿಸಿದ್ದಾರೆ. ಆಡಿಯನ್ಸ್ ಆಗಿ ನಮಗೆ ಅವರ ಮೇಲೆ ಒಂದೇ ಸಮಯದಲ್ಲಿ ಅನುಕಂಪ ಮತ್ತು ಭಯ ಎರಡೂ ಉಂಟಾಗುತ್ತದೆ. ಸುಮಾ ರಂಗನಾಥ್, ಮಯೂರಿ ವರ್ಮಾ ಪಾತ್ರದಲ್ಲಿ ಸುಮಾ ರಂಗನಾಥ್ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಒಬ್ಬ ಸ್ವತಂತ್ರವಾಗಿ ಯೋಚಿಸುವ ಹೆಣ್ಣು ಮಕ್ಕಳು ಸನ್ನಿವೇಶಗಳಿಗೆ ಸಿಲುಕಿ ಹೇಗೆ ಚಡಪಡಿಸುತ್ತಾಳೆ ಮತ್ತೆ ಕೊನೆಗೆ ತೆಗೆದುಕೊಳ್ಳುವ ನಿರ್ಧಾರವೇನು ಅನ್ನೋದನ್ನ ಅತ್ಯಂತ ನೈಜವಾಗಿ ಅಭಿನಯಿಸಿದ್ದಾರೆ. ಸಿನಿಮಾದ ಎಮೋಷನಲ್ ಕೋರ್ ಅಂದ್ರೆ ಸುಮನ್ ಅವರ ನಟನೆನೇ ಅಂತ ಹೇಳ್ಬೋದು. ಇನ್ನು ವಿಕ್ರಮ್ ರಾಮಯ್ಯ, ರಿಟೈರ್ಡ್ ಆಫೀಸರ್ ಅಂದೋನಿ ಪಾತ್ರದಲ್ಲಿ ವಿಕ್ರಮ್ ಅವರು ಸರಳವಾಗಿ ಮತ್ತು ಪ್ರಬುದ್ಧವಾಗಿ ನಟಿಸಿದ್ದಾರೆ. ಯಾವುದೇ ಬಿಲ್ಡಪ್ ಇಲ್ಲ, ರಿಯಲಿಸ್ಟಿಕ್ ಆಗಿ ಇನ್ವೆಸ್ಟಿಗೇಷನ್ ನಡೆಸುವ ಅಧಿಕಾರಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಮಿಕ್ಕ ಪಾತ್ರ ವರ್ಗವಾದ ಐಶ್ವರ್ಯ ಶೆಟ್ಟಿ ಮತ್ತು ಪೂಜಾ ಗೌಡ ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಈ ಸಿನಿಮಾದ ನಿಜವಾದ ಹೀರೋ ಯಾರಪ್ಪ ಅಂದ್ರೆ ಅದು ವಿನೋದ್ ಜೆ ರಾಜ್. ಯಾಕೆ ಗೊತ್ತಾ? ಈ ಸಿನಿಮಾಗೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವುದು ಮಾತ್ರವಲ್ಲದೆ ಛಾಯಾಗ್ರಹಣ, ಸಂಗೀತ ಮತ್ತು ಸಂಕಲನ ಎಲ್ಲವನ್ನು ತಾವೇ ನಿಭಾಯಿಸಿದ್ದಾರೆ. ಇನ್ನು ಛಾಯಾಗ್ರಹಣ, ಜೆಡಿ ಕೆರೆ ಎಸ್ಟೇಟ್ ಮಂಜು, ಕತ್ತಲು ಮತ್ತು ಅಲ್ಲಿನ ಶಾಂತತೆಯನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರೋ ರೀತಿ ಸಖತ್ತಾಗಿದೆ. ಫ್ರೇಮಿಂಗ್ಗಳು ಸಿನಿಮಾದ ಮೂಡ್ಗೆ ತಕ್ಕಂತೆ ಮೂಡಿ ಬಂದಿದೆ. ಇನ್ನು ಹಿನ್ನೆಲೆ ಸಂಗೀತ, ಬಿಜಿಎಂ ಕಡೆ ಮಾತಾಡೋದಾದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕಥೆಯ ಜೊತೆಯಲ್ಲೇ ಸಖತ್ತಾಗಿ ಸಸ್ಪೆನ್ಸ್ ತನ್ನ ಬಿಲ್ಡ್ ಮಾಡುತ್ತೆ. ಇನ್ನು ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬರೋದಾದ್ರೆ, ಪ್ರಪ್ರಥಮದಲ್ಲಿ ಸ್ವಲ್ಪ ನಿಧಾನ ಅನಿಸಿದರೂ ದ್ವಿತೀಯದಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ ನಿಂದ ಕತೆ ಸ್ಪೀಡ್ ಪಡೆದುಕೊಳ್ಳುತ್ತೆ. ಇನ್ನು ಯಾವ ಮೂವಿ ಆದ್ರೆ, ಯಾವ್ದು ದೊಡ್ಡದು ಮೂವಿ ಆದ್ರೂ ಪ್ಲಸ್ ಹಾಗೂ ಮೈನಸ್ ಗಳು ಇದ್ದೇ ಇರುತ್ತೆ. ಇನ್ನು ಈ ತದ್ವಿರುದ್ಧದಲ್ಲೂ ಕೆಲವು ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ ಗಳಿವೆ. ಅದೇನಂತ ಹೇಳ್ತೀನಿ. ಪ್ಲಸ್ ಪಾಯಿಂಟ್ ಕಡೆ ಬರೋದಾದ್ರೆ, ಸುಚೇಂದ್ರ ಪ್ರಸಾದ್ ಮತ್ತು ಸುಮನ್ ರಂಗನಾಥ್ ಅವರ ಪವರ್ಫುಲ್ ಆಕ್ಟಿಂಗ್ ಮತ್ತು ಕ್ಲಾಸಿಕ್ ಸೈಕಾಲಜಿಕ್ ಥ್ರಿಲ್ಲರ್ ವಾತಾವರಣ ಮತ್ತು ಬಿಜಿಎಂ ಮತ್ತು ಮಾಸ್ ಹಾಗೂ ಕಮರ್ಷಿಯಲ್ ಫಾರ್ಮುಲಾದಿಂದ ಹೊರತಾದ ವಿಭಿನ್ನ ಯತ್ನ. ಇನ್ನು ಮೈನಸ್ ಪಾಯಿಂಟ್ ಕಡೆ ಬರೋದಾದ್ರೆ, ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಫೇಸಿಂಗ್ ಅಂತ ಅನ್ಸುತ್ತೆ. ಆಮೇಲೆ ಸೆಕೆಂಡ್ ಕೇವಲ ಮಸಾಲೆ ಮತ್ತು ಆಕ್ಷನ್ ಸಿನಿಮಾಗಳನ್ನು ಮಾತ್ರ ಇಷ್ಟಪಡೋ ಮಾಸ್ ಆಡಿಯನ್ಸ್ಗೆ ಈ ಸಿನಿಮಾ ಕೊಂಚ ಡ್ರೈ ಎನಿಸುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ನಾನು. ಆಮೇಲೆ ಕ್ಲೈಮ್ಯಾಕ್ಸ್ ನಲ್ಲಿ ಇನ್ನು ಸ್ವಲ್ಪ ಡೀಟೇಲಿಂಗ್ ಕೊಟ್ಟಿದ್ರೆ ಸ್ವಲ್ಪ ಚೆನ್ನಾಗಿತ್ತ ಅಂತ ನಾನು ಹೇಳ್ತೀನಿ. ಅಂತಿಮವಾಗಿ ಹೇಳ್ಬೇಕಂದ್ರೆ, ತದ್ವಿರುದ್ಧ ಯಾರಿಗೆ ಸೂಕ್ತ ಅಂದ್ರೆ, ನೀವು ಕಂಟೆಂಟ್ ಆಧಾರಿತ ಸಿನಿಮಾಗಳನ್ನು ಇಷ್ಟಪಡ್ತೀರಾ, ರಂಗ ತರದ ಸಸ್ಪೆನ್ಸ್, ಡಾರ್ಕ್ ಮತ್ತು ಮೈಂಡ್ ಬ್ಲೋವಿಂಗ್ ಥ್ರಿಲ್ಲರ್ ಗಳನ್ನು ಥಿಯೇಟರ್ ನಲ್ಲಿ ಎಂಜಾಯ್ ಮಾಡ್ತೀರಾ ಅಂದ್ರೆ ತದ್ವಿರುದ್ಧ ಸಿನಿಮಾವಾಗಿ ಮಾಡಿರೋ ಈ ಸಿನಿಮಾ ಕುಟುಂಬ ಸಮೇತ ಹೋಗಿ ನೋಡಬಹುದು. ಒಳ್ಳೆಯ ಸೈಕಾಲಜಿಕ್ ಡ್ರಾಮಾ ಸಿನಿಮಾ.